Welcome to Get Solutions. This is your Lokesh. So, in this session, we are going to discuss the module 3. Okay, so AFM ಅಲ್ಲಿ module 3 ನಾವು discussion ಮಾಡೋಣ. That is the module 3 completely speaks about how we are going to select the particular proposal or project by analyzing the risk in the situation. How in the sense that is based on the capital budgeting. So, ನಿಮಗೆ previous chapter that is module 2 ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂಡ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳ್ಬಿಟ್ಟು ಇತ್ತು. ಸೊ ನಾವು ಯಾವ ತರ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಮಾಡಬಹುದು, ಡಿಫ್ರೆಂಟ್ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು, ಅಂದ್ರೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ಸ್ ನ ಅಥವಾ ನಾನ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ಇನ್ವೆಸ್ಟ್ಮೆಂಟ್ ನ ಅಥವಾ ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಾ. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ನಾವು ಏನ್ ಕಲಿತಾ ಹೋಗ್ತೀವಿ ಅಂತ ಹೇಳಿದ್ರೆ, ಸೊ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ ಡಿಫ್ರೆಂಟ್ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ ಅಲ್ಲಿ. ಓಕೆ, ಸೊ ಇನ್ ಆರ್ಡರ್ ಟು ಸೆಲೆಕ್ಟ್ ದಿ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಆರ್ ಪ್ರಾಜೆಕ್ಟ್, ವಿ ಹ್ಯಾವ್ ಟು ಅನಲೈಸ್ ದಿ risk factor inherent fact, that is risk is the inherent factor in each and every decision, right? So you know very well that the area of risk and profitability, right? So if risk is more, profitability is also more for the business organization and vice versa, right? So therefore the analysis of the risk factor is very very important in selection of the particular proposal or particular investment. ಯಾವ ತರ ಅಂತ ಹೇಳಿದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ ನಾವು ಅಪ್ಲೈ ಮಾಡ್ಕೊಳ್ತೀವಿ ಇನ್ವೆಸ್ಟ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ. ಓಕೆ, ಬಟ್ ವಿ ಹ್ಯಾವ್ ಟು ಫೋಕಸ್ ಆನ್ ರಿಸ್ಕ್ ಅನಾಲಿಸಿಸ್ ಅಂಡ್ ಯಾವ ತರ ನಾವು ರಿಸ್ಕ್ ಫ್ಯಾಕ್ಟರ್ ನ ಅನಾಲಿಸಿಸ್ ಮಾಡಿ ಡಿಫ್ರೆಂಟ್ ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡಬಹುದು, ಈವನ್ ದೋ ದ ರಿಸ್ಕ್ ಇಸ್ ಅ ಇನ್ಹರೆಂಟ್ ಫ್ಯಾಕ್ಟರ್ ಇನ್ ಅ ಪರ್ಟಿಕ್ಯುಲರ್ ಪ್ರಪೋಸಲ್ ಆರ್ ಪ್ರಾಜೆಕ್ಟ್ ಆರ್ ಇನ್ ಎ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ. ಸೊ ರಿಸ್ಕ್ ಫ್ಯಾಕ್ಟರ್ ಇನ್ಹರೆಂಟ್ ಆಗಿ ಇದ್ರೇನು ನಾವು ಕ್ಯಾಪಿಟಲ್ ಬಜೆಟಿಂಗ್ ಮುಖಾಂತರ ಅಥವಾ ಡಿಫ್ರೆಂಟ್ ಟೆಕ್ನಿಕ್ಸ್ ಮುಖಾಂತರ ಯಾವ ತರ ನಾವು ಒಂದು ಪ್ರಪೋಸಲ್ ನ ಸೆಲೆಕ್ಟ್ ಮಾಡಿ ಕಂಪನಿಗೆ ರೆಕಮೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಸೊ ಈಗ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್. ಸೊ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಟ್ ಈಸ್ ಅಬೌಟ್ ದ ಡಿಸಿಷನ್ ಅಬೌಟ್ ದಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಲಾಂಗ್ ಟರ್ಮ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ನಮಗೆ ಪ್ರಾಫಿಟಬಿಲಿಟಿ ಬರಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಾವು ಒಂದು ಪರ್ಟಿಕ್ಯುಲರ್ ಪ್ರಪೋಸಲ್ ಅಥವಾ ಪ್ರಾಜೆಕ್ಟ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಯಾವ ತರ ಅಂತ ಹೇಳಿದ್ರೆ ಡಿಫ್ರೆಂಟ್ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವು ಯಾವ ತರ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿ ಯಾವ ತರ ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ಓಕೆ, ಸೊ ಈಗ ನಾವು ರಿಸ್ಕ್ ಮತ್ತೆ ರಿಸ್ಕ್ ಅನಾಲಿಸಿಸ್ ಯಾವ ತರ ಅಥವಾ ರಿಸ್ಕ್ ಅಂಡ್ ಅನ್ಸರ್ಟಿನಿಟಿ ಯಾವ ತರ ಎಫೆಕ್ಟ್ ಆಗುತ್ತೆ ಒಂದು ಪ್ರಪೋಸಲ್ ನ ಸೆಲೆಕ್ಟ್ ಮಾಡುವಾಗ, ಅದನ್ನ ಯಾವ ತರ ಅನಾಲಿಸಿಸ್ ಮಾಡಬೇಕು, ಯಾವ ತರ ಪ್ರಾಬಬಿಲಿಟೀಸ್ ಮತ್ತೆ ಚಾನ್ಸಸ್ ಬೇಸ್ ಮೇಲೆ ನಾವು ಪ್ರಪೋಸಲ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಈ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಸೊ ನಿಮ್ಗೆ ಸೆಕೆಂಡ್ ಸೆಮ್ ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸ್ಕ್ ಮತ್ತೆ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಯಾವ ತರ ರಿಸ್ಕ್ ಬಂದ್ಬಿಟ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಲಿತಾ ಹೋಗ್ತೀರಾ. ಸೊ ಈಗ ನಿಮ್ಗೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಪ್ರಪೋಸಲ್ಸ್ ನ ಅಥವಾ ಒಂದು ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಯಾವ ತರ ರಿಸ್ಕ್ ಫ್ಯಾಕ್ಟರ್ ಇನ್ಹರೆಂಟ್ ಆಗಿರುತ್ತೆ, ಈವನ್ ದೋ ಇಫ್ ಇಟ್ ಈಸ್ ಇನ್ಹರೆಂಟ್ ಫ್ಯಾಕ್ಟರ್, ಹೌ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಪರ್ಟಿಕ್ಯುಲರ್ ಪ್ರಪೋಸಲ್ ಬೇಸ್ಡ್ ಆನ್ ದಿ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಬಿಟ್ಟು ನೀವು ಈ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಬಿಫೋರ್ ಗೋಯಿಂಗ್ ಟು ನೋ ದ before going to solve the illustrations, so first you have to know what do you mean by the risk and what do you mean by the risk analysis and what do you mean by the uncertainty ಅಂತ ಹೇಳ್ಬಿಟ್ಟು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಲೇಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಅರ್ಥ ಆಗೋದಿಲ್ಲ. ಓಕೆ, ಸೊ ಈಗ ರಿಸ್ಕ್ ಅಂದಿದ ತಕ್ಷಣ ನಿಮಗೆ ಮೈಂಡ್ ಅಲ್ಲಿ ಬರೋದು ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಥಾಟ್, ಬಿಕಾಸ್ ಫ್ರಮ್ ದಿ ಬರ್ತ್ ಅಂಟಿಲ್ ಡೆತ್ we have to face many risks in our life also, right? So each and every success, the behind success or each and every success there is a risk factor. ಸೊ ನೋ ಪೇ ನೋ ಗೇನ್ ವಿತೌಟ್ ಪೇನ್ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ, ದೇರ್ ಇಸ್ ಅ ಪ್ರಾವರ್ಬ್, ದಟ್ ಇಸ್ ಅ ನೋ ಗೇನ್ ವಿತೌಟ್ ಪೇನ್ ಅಂತ ಹೇಳ್ಬಿಟ್ಟು. ಅದೇ ತರ ಯಾವುದೇ ಒಂದು ಅಚೀವ್ಮೆಂಟ್ ಮಾಡೋದ್ರಾಗ್ಲಿ, ಅದು ಲೈಫ್ ಅಲ್ಲಾದ್ರೂ ಆಗ್ಲಿ ಬೇರೆದ್ರಲ್ಲಾದ್ರೂ ಆಗ್ಲಿ, ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ರಿಸ್ಕ್ ನ ಫೇಸ್ ಮಾಡಲೇಬೇಕು. ಸೊ ವೆನ್ ಇಟ್ ಈಸ್ ಕಂಪೇರ್ ಟು ಬಿಸ್ನೆಸ್, ಸೊ ರಿಸ್ಕ್ ಇಲ್ದಿರ ನಾವು ಪ್ರಾಫಿಟ್ ನ ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ರಿಸ್ಕ್ ನ ಕಂಪ್ಲೀಟ್ ಆಗಿ ನಾವು ಇಗ್ನೋರ್ ಮಾಡೋದಕ್ಕೂ ಆಗೋದಿಲ್ಲ, ಬಟ್ ರೆಡ್ಯೂಸ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ಸಿಚುವೇಶನ್ ತಗೊಂಡ್ರೇನು ನಾವು, ಸೊ ವಿ ಡೋಂಟ್ ನೋ ವಾಟ್ ಈಸ್ ದ ಔಟ್ಕಮ್, ಸೊ ದಟ್ ಈಸ್ ಅನ್ಸರ್ಟೈನಿಟಿ, ಬಟ್ ದೆರ್ ಈಸ್ ಅ ಲಾಟ್ ಆಫ್ ರಿಸ್ಕ್. ಸೊ ಆ ರಿಸ್ಕ್ ನ ನಾವು ಕಡಿಮೆ ಮಾಡ್ಕೋಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್, ರೈಟ್? ಸೊ ಆಗ ರಿಸ್ಕ್ ಸ್ವಲ್ಪ ಕಡಿಮೆ ಆಗಬಹುದು, ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಅವಾಯ್ಡಬಲ್, ರೈಟ್? ಸೊ ಈಗ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ರಿಸ್ಕ್ ಅಂದಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ನೆಗೆಟಿವ್ ಥಾಟ್, ರೈಟ್? ಸೊ ರಿಸ್ಕ್ ಈಸ್ ಎ ಪೊಟೆನ್ಷಿಯಲ್ ಆಕ್ಟಿವಿಟಿ ಅಂಡ್ ಆಕ್ಷನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಪೊಟೆನ್ಷಿಯಲ್ ಆಕ್ಟಿವಿಟಿ ಅಂಡ್ ಆಕ್ಷನ್ ಅಥವಾ ಈವೆಂಟ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸಿ ಯಾವುದೇ ಒಂದು ಆಕ್ಟಿವಿಟಿ ಆದ್ರೂ ಆಗ್ಲಿ,
ಯಾವುದೇ ಒಂದು ಈವೆಂಟ್ ಆದ್ರೂ ಆಗ್ಲಿ ಅಥವಾ ಯಾವುದೇ ಒಂದು ಆಕ್ಷನ್ ಆದ್ರೂ ಆಗ್ಲಿ ದಟ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ಗಿವ್ ಎ ಅನ್ಡಿಸೈರಬಲ್ ಔಟ್ಕಮ್. ಸೊ ಈಗ ನಾವು ಯಾವುದೋ ಒಂದು ಆಕ್ಟಿವಿಟಿ ತಗೊಂಡು ನಾನು ಇದು ಮಾಡಿದ್ರೆ ನನಗೆ ಕಂಪ್ಲೀಟ್ ಆಗಿ ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಓಕೆ, ಸೊ ಸಕ್ಸಸ್ಸು ಆಗಬಹುದು ಅಥವಾ ಅನ್ಸಕ್ಸಸ್ಸು ಆಗಬಹುದು. ಓಕೆ, ಸೊ ಯಾವಾಗ ನಾವು ತಗೊಳ್ದಿರೋ ಅಥವಾ ನಾವು ಪರ್ಫಾರ್ಮ್ ಮಾಡ್ತಿರೋ ಆಕ್ಟಿವಿಟಿ ಬಂದ್ಬಿಟ್ಟು ಫೇಲ್ಯೂರ್ ಆಗುತ್ತೋ ಅಥವಾ ಅನ್ಡಿಸೈರಬಲ್ ರಿಸಲ್ಟ್ಸ್ ನ ಕೊಡುತ್ತೋ ಆಗ ಬಂದ್ಬಿಟ್ಟು ರಿಸ್ಕ್ ಸಿಚುವೇಶನ್ ನಮಗೆ ಗ್ರೇಟರ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್. ದಟ್ಸ್ ಇಟ್. ಓಕೆ, ಸೊ ದೇರ್ ಫೋರ್ the risk is defined as it is a potential activity. So potential activity or event or action that ultimately leads to loss or undesirable outcome. ಯಾವಾಗ ನಮಗೆ ಲಾಸಸ್ ಆಗೋ ಚಾನ್ಸಸ್ ಇರುತ್ತೋ, ಯಾವಾಗ ನಾವು ಥಿಂಗ್ ನ ಅಥವಾ ಕಳ್ಕೊಳ್ತೀವೋ ಅಥವಾ ಯಾವಾಗ ಅನ್ಡಿಸೈರಬಲ್ ಔಟ್ಕಮ್ ಬರುತ್ತೋ ಆಗ ನಾವು ರಿಸ್ಕ್ ನ ಫೇಸ್ ಮಾಡಬೇಕಾಗುತ್ತೆ. ಓಕೆ, ಸಿಮಿಲರ್ಲಿ ಈ ರಿಸ್ಕ್ ಅನ್ನೋ ಕಾನ್ಸೆಪ್ಟ್ ನಮಗೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ ಬಿಸ್ನೆಸ್ ವಿ ಹ್ಯಾವ್ ಟು ಟೇಕ್ ಮೋರ್ ಅಂಡ್ ಮೋರ್ ರಿಸ್ಕ್ ಬಿಕಾಸ್ ಆಫ್ ಟು ಮೇಕ್ ಮೋರ್ ಪ್ರಾಫಿಟ್, ರೈಟ್? Because the theory says like that, if risk is more, profit is also more, right? So therefore we have to take the necessary decision based on analyzing the risk factor inherent in the project or a proposal. Okay, so ultimately the risk is a potential activity that leads to loss of a business or that leads to generate the undesirable outcome. undesirable outcomes ಏನಾದ್ರು ಬಂದ್ರೆ ಅದನ್ನ ರಿಸ್ಕಿ ಸಿಚುವೇಶನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈಗಲೂ ಅಷ್ಟೇ ಬಿಕಾಸ್ ಆಫ್ ಕೋವಿಡ್ ಸಿಚುವೇಶನ್ ನಾವು ರಿಸ್ಕ್ ಸಿಚುವೇಶನ್ ನಾವು ಫೇಸ್ ಮಾಡ್ತಿದ್ವಿ. ಯಾಕಂತ ಹೇಳಿದ್ರೆ ತುಂಬಾ ಡೆತ್ಸ್ ಆಗ್ತಿದೆ. ಸೊ ಇದನ್ನೆಲ್ಲ ನಾವು ರಿಸ್ಕಿ ಸಿಚುವೇಶನ್, ಸೊ ಅನ್ಡಿಸೈರಬಲ್ ಔಟ್ಕಮ್ಸ್ ನ ಕೊಡ್ತಿದೆ ಈ ಒಂದು ಸಿಚುವೇಶನ್. ಸೊ ವಿ ಆರ್ ಫೇಸಿಂಗ್ ಲಾಟ್ ಅಂಡ್ ಲಾಟ್ ರಿಸ್ಕ್ ನಾವು. ಓಕೆ, ಸೊ ಈ ರಿಸ್ಕ್ ನ ನಾವು ಅವಾಯ್ಡ್ ಮಾಡಬೇಕು. ಕಂಪ್ಲೀಟ್ ಆಗಿ ನಾವು ಇಮಿಡಿಯೇಟ್ಲಿ ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ, ಬಟ್ ಕಂಪ್ಲೀಟ್ ಆಗಿ ನಾವು ಅವಾಯ್ಡ್ ಮಾಡೋದಕ್ಕೂ ಆಗೋದಿಲ್ಲ. ಬಟ್ ವಿ ಹ್ಯಾವ್ ಟು ಟೇಕ್ ದ ಪ್ರಿಕಾಷನ್ಸ್ ಟು ರಿಡ್ಯೂಸ್ ದಿ ರಿಸ್ಕ್. ಸೊ ರಿಸ್ಕ್ ನ ಕಡಿಮೆ ಮಾಡ್ಕೋಬಹುದು. ಓಕೆ, ಹೌ ಇನ್ ದ ಸೆನ್ಸ್ ಪ್ರಿಕಾಷನ್ಸ್ ನ ತಗೊಳ್ಳೋದ್ರ ಮುಖಾಂತರ. ಬಟ್ ಈ ರಿಸ್ಕ್ ನ ನಾವು ಏನಾದ್ರು ಹಾಗೆ ಬಿಟ್ರೆ ಡೆಫಿನೆಟ್ಲಿ ಇಟ್ ಗಿವ್ಸ್ ಮೋರ್ ಅನ್ಡಿಸೈರಬಲ್ ಔಟ್ಕಮ್ಸ್ ಅಂಡ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಲಾಸ್ ಮೆನಿ ಮೆಂಬರ್ಸ್. ಸೊ ಈ ಕಾನ್ಸೆಪ್ಟ್ ನ ನೆನ್ಪಿಟ್ಕೊಳ್ಳಿ, ರಿಸ್ಕ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಸೊ ಅಂಡ್ ಆಲ್ಸೋ ಯು ಹ್ಯಾವ್ ಅನದರ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದಿಸ್ ರಿಸ್ಕ್. ಸೊ ಈಗ ರಿಸ್ಕ್ ಮತ್ತೆ ಅನ್ಸರ್ಟಿನಿಟಿಗೆ ನಿಮ್ಗೆ ಡಿಫ್ರೆನ್ಸಸ್ ಗೊತ್ತಾಗ್ಲೇಬೇಕು. ಯಾಕಂತಂದ್ರೆ ನಿಮಗೆ ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ರಿಸ್ಕ್ ಸಿಚುವೇಶನ್ಸ್ ಅಲ್ಲಿ ಯಾವ ಪ್ರಪೋಸಲ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಅನ್ಸರ್ಟಿನಿಟಿ ಸಿಚುವೇಶನ್ಸ್ ಅಲ್ಲಿ ಯಾವ ತರ ಪ್ರಾಬ್ಲಮ್ಸ್ ನ ಕೊಡ್ತಾರೆ, ಸೊ ಯಾವ್ದ್ರ ಬೇಸ್ ಮೇಲೆ ನಾವು ಡಿಸಿಷನ್ಸ್ ತಗೋಬೇಕು ಅನ್ನೋದಕ್ಕೆ ನಾವು ಪ್ರಾಜೆಕ್ಟ್ ಅಲ್ಲಿ ಫಸ್ಟ್ ರಿಸ್ಕ್ ನ ಅನಾಲಿಸಿಸ್ ಮಾಡ್ಕೋಬೇಕು. ಸೊ ವಾಟ್ ಯು ಮೀನ್ ಬೈ ದಿಸ್ ರಿಸ್ಕ್ ಅನಾಲಿಸಿಸ್? ನಾವು ಸಿ ಎ ರಿಸ್ಕ್ ಅನಾಲಿಸಿಸ್. ಸೊ ರಿಸ್ಕ್ ಅನಾಲಿಸಿಸ್ ಕಾನ್ಸೆಪ್ಟ್ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಸಿ ರಿಸ್ಕ್ ಅನಾಲಿಸಿಸ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಪ್ರೋಸೆಸ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ರಿಸ್ಕ್ ನ ಅನಾಲಿಸಿಸ್ ಮಾಡಬೇಕು. ಯಾವ್ಯಾವ ತರ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ, ಸಿ ಐಡೆಂಟಿಫಿಕೇಶನ್, ದಟ್ ಈಸ್ ಐಡೆಂಟಿಫೈಯಿಂಗ್ ಅಂಡ್ ಅನಲೈಸಿಂಗ್ ದಿ ಪೊಟೆನ್ಶಿಯಲ್ ಇಶ್ಯೂಸ್ ದಟ್ ಕುಡ್ ಬಿ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆನ್ ದಿ ಪ್ರಾಜೆಕ್ಟ್. ಸೊ ಈಗ ಯಾವುದೋ ಒಂದು 2 ಪ್ರಾಜೆಕ್ಟ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಪ್ರಾಜೆಕ್ಟ್ ಅಲ್ಲಿ ಕಡಿಮೆ ರಿಸ್ಕ್ ಇರುತ್ತೆ, ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ಜಾಸ್ತಿ ರಿಸ್ಕ್ ಇರುತ್ತೆ. ಯಾವ ಪ್ರಾಜೆಕ್ಟ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೋ ಆ ಪ್ರಾಜೆಕ್ಟ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಗಿವ್ ಎ ಮೋರ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ನಾವು ಅಸಂಪ್ಷನ್ ಮಾಡ್ಕೋಬಹುದು. ಓಕೆ, ಎಲ್ಲಾ ಸಿಚುವೇಶನ್ಸ್ ಅಲ್ಲಿ ಅದು ಟ್ರೂ ಆಗಿರೋದಿಲ್ಲ. ಬಟ್ ಬೇಸ್ಡ್ ಆನ್ ದಿ ರಿಸ್ಕ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಆರ್ ಆಫ್ ದಿ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಟು ಮೇಕ್ ಎ ಮ್ಯಾಕ್ಸಿಮಮ್ ಪ್ರಾಫಿಟ್. ಸೊ ರಿಸ್ಕ್ ಅನಾಲಿಸಿಸ್ ಆಲ್ಸೋ ಟೆಲ್ಸ್ ದ ಸೇಮ್ ಥಿಂಗ್. ಎ ರಿಸ್ಕ್ ಅನಾಲಿಸಿಸ್ ಇಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಅಂಡ್ ಅನಲೈಸಿಂಗ್ ದ ಪೊಟೆನ್ಶಿಯಲ್ ಇಶ್ಯೂಸ್. ಸೊ ಪೊಟೆನ್ಶಿಯಲ್ ಇಶ್ಯೂಸ್ ಮ್ಯಾಕ್ಸಿಮಮ್ ನಮಗೆ ಲಾಸ್ ಮಾಡೋ ಫ್ಯಾಕ್ಟರ್ಸ್ ಯಾವ್ದಿದೆ, ಯಾವ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ನಮಗೆ ಮ್ಯಾಕ್ಸಿಮಮ್ ಆಗಿ ಎಫೆಕ್ಟ್ ಆಗುತ್ತೆ, ಅದನ್ನ ಐಡೆಂಟಿಫೈ ಮಾಡಿ ನಾವು ಅನಾಲಿಸಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ರಿಸ್ಕ್ ಅನಾಲಿಸಿಸ್ ಕಾನ್ಸೆಪ್ಟ್ ಹೇಳ್ತಿದೆ. ಯಾಕೆ ನಾವು ಮ್ಯಾಕ್ಸಿಮಮ್ ಇಶ್ಯೂಸ್ ಯಾವ್ದು ಎಫೆಕ್ಟ್ ಆಗುತ್ತೆ ಅದನ್ನ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ, ಬಿಕಾಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಅಫೆಕ್ಟ್ ನೆಗೆಟಿವ್ಲಿ ಆನ್ ದಿ ಪ್ರಾಜೆಕ್ಟ್. ಅದು ನೆಗೆಟಿವ್ ಆಗಿ ಪ್ರಾಜೆಕ್ಟ್ ಮೇಲೆ ಯಾವಾಗ ಎಫೆಕ್ಟ್ ಆಗುತ್ತೋ ಆಗ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ, ಆಗ ಬಿಸ್ನೆಸ್ ಲಾಸಸ್ ಅಲ್ಲಿ ಅಥವಾ ಬಿಸ್ನೆಸ್ ಲಾಸ್ಗೆ ಬೀಳುತ್ತೆ. ಸೊ ದೇರ್ ಫೋರ್ ದಿಸ್ ರಿಸ್ಕ್ ಅನಾಲಿಸಿಸ್ ಕಾನ್ಸೆಪ್ಟ್ ಸೇಸ್ ದಟ್ ಇಟ್ ಈಸ್ ಅ ಪ್ರೋಸೆಸ್ ವಿ ಹ್ಯಾವ್ ಟು ಕ್ಯಾರಿ ಔಟ್, because in order to identify the issues and in order to analyze the issues, the risk analysis process is very necessary for the business organization to reduce the risk by the
ಕಂಪನಿ ಯಾವ ತರ ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು, ಮತ್ತೆ ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡಿ ನಾವು ರಿಸ್ಕ್ ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಅಲ್ಟಿಮೇಟ್ಲಿ ದ ರಿಸ್ಕ್ ಅನಾಲಿಸಿಸ್ ಇಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಅಂಡ್ ಅನಲೈಸಿಂಗ್ ದಿ ಪೊಟೆನ್ಷಿಯಲ್ ಇಶ್ಯೂಸ್ ದಟ್ ಕುಡ್ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆನ್ ದಿ ಪ್ರಾಜೆಕ್ಟ್. ಸೊ ನೆಗೆಟಿವ್ ಆಗಿ ಯಾವ್ದು ಇಂಪ್ಯಾಕ್ಟ್ ಆಗುತ್ತೋ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಅಥವಾ ರಿಸ್ಕ್ ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬೇಕು. ದೆನ್ ಓನ್ಲಿ ದ ಆರ್ಗನೈಸೇಷನ್ ವಿಲ್ ಬಿ ಗೋಯಿಂಗ್ ಟು ಮೇಕ್ ಎ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಕಾರ್ಡಿಂಗ್ ಟು ದ ಟಾರ್ಗೆಟ್ ಆರ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ಸ್ or according to the goal or mission or vision. Okay, so in order to help the organization, the risk analysis mitigate those risks. So ಈ risk analysis process ಕಂಪ್ಲೀಟ್ ಆಗಿ ಆರ್ಗನೈಸೇಷನ್ ಹೆಲ್ಪ್ ಆಗುತ್ತೆ. ಯಾವ ತರ ಅಂತ ಹೇಳಿದ್ರೆ ರಿಸ್ಕ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ರಿಸ್ಕ್ ಅನಾಲಿಸಿಸ್ ಅಂತ ಹೇಳಿದ್ರೆ ಈಗ ಕೋವಿಡ್ ಸಿಚುವೇಶನ್ಸ್ ತಗೊಂಡ್ರೆ ಪರ್ಟಿಕ್ಯುಲರ್ ಆಗಿ ನಾವು ನ್ಯೂಸ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಸೊ ಇವತ್ತು ಒಂದು ಇದ್ರ ಕೋವಿಡ್ ಬಂದ್ಬಿಟ್ಟು ಇದರಿಂದ ಮ್ಯಾಕ್ಸಿಮಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾಳೆ ಬಂದ್ಬಿಟ್ಟು ಇನ್ನೊಂದು ಹೇಳ್ತಾರೆ ಅದರಿಂದ ಮ್ಯಾಕ್ಸಿಮಮ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸಿಮಿಲರ್ಲಿ ಕಂಪ್ಲೀಟ್ ಆಗಿ ನ್ಯೂಸ್ ಚಾನೆಲ್ಸ್ ಕಂಪ್ಲೀಟ್ ಆಗಿ ಎಲ್ಲ ಇದೇ ತರಾನೇ ಹೇಳ್ತಿದೆ. ಓಕೆ, ಸೊ ಕರೆಕ್ಟ್ ಆಗಿ ನಾವು ಯಾವ ಒಂದು ಪೊಟೆನ್ಷಿಯಲ್ ಫ್ಯಾಕ್ಟರ್ ಬಂದ್ಬಿಟ್ಟು ಕೋವಿಡ್ಗೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಅನಾಲಿಸಿಸ್ ಮಾಡಬೇಕು. ಯಾವ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಥವಾ ಯಾವ ಒಂದು ಪರ್ಟಿಕ್ಯುಲರ್ ಸಿನಾರಿಯೋ ಅಥವಾ ಕಂಟೆಕ್ಸ್ಟ್ ಇಂದ ಅಥವಾ ಯಾವ ಒಂದು ಮೇಜರ್ ಪೊಟೆನ್ಷಿಯಲ್ ಇಶ್ಯೂ ಇಂದ ಆ ಕೋವಿಡ್ ಬರ್ತಿದೆ ಅಂತ ಹೇಳ್ಬಿಟ್ಟು ನಾವು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದ್ರೆ ಅದಕ್ಕೆ ಡೆಫಿನೆಟ್ ಆಗಿ ನಾವು ಕರೆಕ್ಟ್ ಆಗಿ ಅದಕ್ಕೆ ಸರಿ ಹೋಗೋ ತರ ಟ್ರೀಟ್ಮೆಂಟ್ ನ ಕೊಡಬಹುದು. ಈಗ ಫ್ಯಾಕ್ಟರ್ ಯಾವ್ದು ಗ್ರೇಟರ್ ಆಗಿ ಎಫೆಕ್ಟ್ ಆಗ್ತಿದೆ ಅದನ್ನ ಅನಾಲಿಸಿಸ್ ಮಾಡ್ದಿರಾನೆ ನಾವು ಇರೋ ಬರೋ ಮೆಡಿಸಿನ್ಸ್ ಅದು ಇದು ಎಲ್ಲಾನ ಕೊಟ್ರೆ ಅಲ್ಟಿಮೇಟ್ಲಿ ದ ರಿಸ್ಕ್ ವಿಲ್ ಬಿ ಮೋರ್, ಡೆತ್ ರೇಟ್ಸ್ ವಿಲ್ ಬಿ ಗೋಯಿಂಗ್ ಟು ಮೋರ್. ಯಾಕಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ನಾವು ಪೊಟೆನ್ಷಿಯಲ್ ಇಶ್ಯೂ ಐಡೆಂಟಿಫೈ ಮಾಡ್ತಿಲ್ಲ. ಓಕೆ, ಸೊ ನ್ಯೂ ಇಶ್ಯೂ ಬಂತು ಅಂದ್ರೆ ನ್ಯೂ ನ್ಯೂಸ್. ಓಕೆ, ಸೊ ರಷ್ಯಾನಲ್ಲಿ ಬಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ ಅಂದ್ರೆ ಕೋವಿಡ್ ಡೆತ್ ಪೇಷಂಟ್ಸ್ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆರ್ಡರ್ ಕೊಟ್ಟಿದ್ರೇನು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರು. ಓಕೆ, ಸೊ ಮೇಜರ್ ಏನು ಅದರಿಂದ ತಿಳಿದು ಬಂತು ಅಂತ ಹೇಳಿದ್ರೆ ಸೊ ಕೋವಿಡ್ ಪೇಷಂಟ್ಸ್ ಡೆತ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋದ್ರಿಂದ ಸೊ ಕಂಪ್ಲೀಟ್ ಆಗಿ ಬ್ಲಡ್ ಕ್ಲಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಫ್ಯಾಕ್ಟರ್ ನ ಅನಾಲಿಸಿಸ್ ಮಾಡಿ ಕೊಟ್ರು. ಓಕೆ, ಸೊ ಈಗ ಅವರೇ ಹೇಳಿದ್ರು ನ್ಯೂಸ್ ಅಲ್ಲಿ ಸೊ ಟ್ರೀಟ್ಮೆಂಟ್ ನ ಚೇಂಜ್ ಮಾಡಬೇಕು. ಸೊ ಬಿಕಾಸ್ ಬ್ಲಡ್ ಕ್ಲಾಟಿಂಗ್ ಆಗದೆ ಇರೋ ತರ ನಾವು ಟ್ರೀಟ್ಮೆಂಟ್ ನ ಏನಾದ್ರು ಚೇಂಜ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಡೆತ್ಸ್ ನ ಕಡಿಮೆ ಮಾಡಬಹುದು ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಒಂದು ಡೆಫಿನೆಟ್ ಫ್ಯಾಕ್ಟರ್ ನಾವು ಅನಾಲಿಸಿಸ್ ಮಾಡಿದೀವಿ. ಅಂದ್ರೆ ರಷ್ಯಾ ಇಂದ ಅನಾಲಿಸಿಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಬ್ಲಡ್ ಕ್ಲಾಟ್ ಆಗುತ್ತೆ, ಸೊ ಆದ್ರಿಂದ ಆಕ್ಸಿಜನ್ ತಗೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ಆಕ್ಸಿಜನ್ ಯಾವಾಗ ತಗೊಳ್ಳೋದಕ್ಕೆ ಆಗೋದಿಲ್ವ ಮ್ಯಾಕ್ಸಿಮಮ್ ಆಗ ಪೇಷಂಟ್ ಡೆತ್ ಆಗ್ತಾರೆ. ಸೊ ವಿ ಹ್ಯಾವ್ ಟು ಗಿವ್ ದಟ್ ಎಕ್ಸಾಕ್ಟ್ ಟ್ರೀಟ್ಮೆಂಟ್ ಫಾರ್ ದಿ ಬ್ಲಡ್ ಕ್ಲಾಟ್ ಆಗದೆ ಇರೋದಕ್ಕೆ ನಾವು ಟ್ರೀಟ್ಮೆಂಟ್ ನ ಕೊಟ್ರೆ ಮ್ಯಾಕ್ಸಿಮಮ್ ಆ ಪೇಷಂಟ್ ನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಮ್ಯಾಕ್ಸಿಮಮ್ ಆ ಪೇಷಂಟ್ ಡೆತ್ ಏನಿದೆ ಅದನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ದೇರ್ ಫೋರ್ ದ ಅನಾಲಿಸಿಸ್ ವಿಲ್ ಬಿ ವೆರಿ ನೆಸಸರಿ. ಯಾವ ಫ್ಯಾಕ್ಟರ್ ಇಂದ ಪರ್ಟಿಕ್ಯುಲರ್ ಆಗಿ ಆ ಪಕ್ಕ ಯಾವ ಫ್ಯಾಕ್ಟರ್ ಇಂದ ಅದು ಗ್ರೇಟರ್ ಆಗಿ ಎಫೆಕ್ಟ್ ಆಗ್ತಿದೆ ಒಂದು ಥಿಂಗ್ ಮೇಲೆ ಅಂದ್ರೆ ಲಾಸ್ ಆಗೋದಕ್ಕೆ ಅದನ್ನ ನಾವು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದ್ದೆ ಆದ್ರೆ ಆರ್ಗನೈಸೇಷನ್ಸ್ ಅಲ್ಲೂ ಆಗ್ಲಿ ನಮ್ಮ ಲೈಫ್ ಅಲ್ಲೂ ಆದ್ರೂ ಆಗ್ಲಿ ರಿಸ್ಕ್ ನ ಕಡಿಮೆ ಮಾಡ್ಕೋಬಹುದು. ಅಲ್ಟಿಮೇಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಮೂವ್ ಟುವರ್ಡ್ಸ್ ದ ಸಕ್ಸಸ್ ಸ್ಟೆಪ್ಸ್. ಸೊ ಸಕ್ಸಸ್ ಸ್ಟೆಪ್ಸ್ ಮುಖಾಂತರ ನಾವು ಮೂವ್ ಆಗಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಎಕ್ಸಾಕ್ಟ್ ಆಗಿ ಈಗ ಕೋವಿಡ್ ವ್ಯಾಕ್ಸಿನೇಷನ್ಸ್ ಅಲ್ಲೂ ಅಷ್ಟೇ ತುಂಬಾ ಕನ್ಫ್ಯೂಷನ್ಸ್ ಇದೆ. ಓಕೆ, ಬಿಕಾಸ್ ಔಟ್ಕಮ್ ಬಂದ್ಬಿಟ್ಟು ಡಿಸೈರ್ಡ್ ಔಟ್ಕಮ್ಸ್ ಬಂದಿದೆ, ಅನ್ಡಿಸೈರಬಲ್ ಔಟ್ಕಮ್ಸ್ ಬಂದಿದೆ. ಎಕ್ಸಾಕ್ಟ್ ಆಗಿ ಏನ್ ಬರುತ್ತೆ ಅಂದ್ರೆ ಸೊ ಕೆಲವೊಂದು ಡಾಕ್ಟರ್ಸ್ ನಮಗೆ ಸೋಷಿಯಲ್ ಮೀಡಿಯಾಸ್ ಇರೋದ್ರಿಂದ ಈಸಿಯಾಗಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಓಕೆ, ಸೊ ಕೆಲವೊಂದು ಸೋಷಿಯಲ್ ಮೀಡಿಯಾಸ್ ನಲ್ಲಿ ಈವನ್ ಡಾಕ್ಟರ್ಸ್ ಹೇಳಿದ್ದಾರೆ ವ್ಯಾಕ್ಸಿನೇಷನ್ ಬಂದ್ಬಿಟ್ಟು ಯಾವುದೇ ಸ್ಟೇಜ್ ಅಲ್ಲಿ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಂದು ಡಾಕ್ಟರ್ಸ್ ಹೇಳ್ತಿದ್ದಾರೆ ವ್ಯಾಕ್ಸಿನೇಷನ್ಸ್ ಏನಾದ್ರು ಹಾಕೊಂಡ್ರೆ ಮ್ಯಾಕ್ಸಿಮಮ್ ಡೆತ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಈಗ ಆ ರಿಸ್ಕ್ ಫ್ಯಾಕ್ಟರ್ ಅಥವಾ ರಿಸ್ಕ್ ಅನಾಲಿಸಿಸ್ ಕಂಪ್ಲೀಟ್ ಆಗಿ ಮಾಡಿ ಒಂದು ಡಿಸೈರಬಲ್ ಔಟ್ಕಮ್ ಒಂದು ಪ್ರೂಫ್ ಗೊತ್ತಾದ್ರೆ ಮಾತ್ರ ಕಂಪ್ಲೀಟ್ ಆಗಿ ಎಲ್ಲರೂ ಒಪ್ಕೊಳ್ತಾರೆ ವ್ಯಾಕ್ಸಿನೇಷನ್ ತಗೋಬಾರ್ದ ಅಂತ ಹೇಳ್ಬೋದು. ಈ ತರ ಲಾಟ್ ಆಫ್ ಕನ್ಫ್ಯೂಷನ್ಸ್ ಪೊಟೆನ್ಷಿಯಲ್ ಇಶ್ಯೂಸ್ ನ ನಾವು ಐಡೆಂಟಿಫೈ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಲೀಡ್ಸ್ ಟು ಆಂಬಿಗ್ಯೂಟಿ. ದೆನ್ ಅಲ್ಟಿಮೇಟ್ಲಿ ದಿಸ್ ಆಂಬಿಗ್ಯೂಟಿ ಲೀಡ್ಸ್ ಟು ಲಾಸ್ ಸಮಥಿಂಗ್ ಆರ್ ಇಟ್ ವಿಲ್ ಗಿವ್ಸ್ ದಿ ಅನ್ಡಿಸೈರಬಲ್ ಔಟ್ಕಮ್ಸ್. ಮ್ಯಾಕ್ಸಿಮಮ್ ವ್ಯಾಕ್ಸಿನೇಷನ್ ತಗೊಳ್ಳೋದಿಲ್ಲ, ಮ್ಯಾಕ್ಸಿಮಮ್ ಡಿಸೈರಬಲ್ ಔಟ್ಕಮ್ಸ್ ಬರೋದಿಲ್ಲ. ಸೊ ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೊಟ್ಟಿದ್ದೀನಿ ಅಂತ ತೋರಿಸೋದು. ವೈ? ಬಿಕಾಸ್ ವಿ ಆರ್ ನಾಟ್ ಅನಲೈಸಿಂಗ್ ದಿ ರಿಸ್ಕ್ ಅಂಡ್ ಔಟ್ಕಮ್ ಆಫ್ ದಟ್ ರಿಸ್ಕ್.
ಸೊ ರಿಸ್ಕ್ ಫ್ಯಾಕ್ಟರ್ನ ಯಾವಾಗ ನಾವು ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ತೀವೋ ಅಥವಾ ಇಶ್ಯೂಸ್ನ ಯಾವಾಗ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ನಾವು ಪ್ರೆಸೆಂಟ್ ಮಾಡ್ತೀವೋ ಆಗ ಈ ರಿಸ್ಕ್ ಅನಾಲಿಸಿಸ್ಗೆ ಒಂದು ಅಥವಾ ರಿಸ್ಕ್ ಅನಾಲಿಸಿಸ್ ಬಂದ್ಬಿಟ್ಟು ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ದೇರ್ ಫೋರ್ ಎ ರಿಸ್ಕ್ ಅನಾಲಿಸಿಸ್ ಇಸ್ ಅ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಅಂಡ್ ಅನಲೈಸಿಂಗ್ ದಿ ಪೊಟೆನ್ಷಿಯಲ್ ಇಶ್ಯೂಸ್ ದಟ್ ವಿಲ್ ಡೆಫಿನೆಟ್ಲಿ ಆರ್ ನೆಗೆಟಿವ್ಲಿ ಕಾಸ್ ದಿ ಬಿಸ್ನೆಸ್ ಆಬ್ಜೆಕ್ಟಿವ್ ಆರ್ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆನ್ ದಿ ಪ್ರಾಜೆಕ್ಟ್. ಸೊ ದಿಸ್ ವಿಲ್ ಅಲ್ಟಿಮೇಟ್ಲಿ ಹೆಲ್ಪ್ ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಮಿಟಿಗೇಟ್ ದಿ ರಿಸ್ಕ್. ಸೊ ಅದಕ್ಕಾಗಿ ನಾವು ಕರೆಕ್ಟ್ ಆಗಿ ರಿಸ್ಕ್ ಫ್ಯಾಕ್ಟರ್ ಯಾವ್ದು ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಾವು ರಿಸ್ಕ್ ನ ಕಡಿಮೆ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಹೇಳ್ತಿದೆ. ಸೊ ದಿಸ್ ಇಸ್ ದ ರಿಸ್ಕ್ ಅನಾಲಿಸಿಸ್. ಸೊ ಈಗ ರಿಸ್ಕ್ ಅಂದ್ರೆ ಏನಂತ ಗೊತ್ತಿದೆ ನಿಮ್ಗೆ, ರಿಸ್ಕ್ ಅನಾಲಿಸಿಸ್ ಅಂದ್ರೆ ಏನು ಗೊತ್ತಿದೆ. ಅಂಡ್ ಯು ಹ್ಯಾವ್ ಅ doubt that is between risk and uncertainty. So what do you mean by this risk and uncertainty ಅಂತ ಹೇಳಿದ್ರೆ, ಸಿ ರಿಸ್ಕ್ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಓಕೆ, ಸೊ ಇಟ್ ಇಸ್ ಅ ಪೊಟೆನ್ಷಿಯಲ್ ಆಕ್ಷನ್ ಆರ್ ಆಕ್ಟಿವಿಟಿ ವಿಚ್ ಲೀಡ್ಸ್ ಟು ಅಲ್ಟಿಮೇಟ್ಲಿ ದಟ್ ಈಸ್ ಅನ್ಡಿಸೈರಬಲ್ ಔಟ್ಕಮ್. ಸೊ ಅನ್ಸರ್ಟಿನಿಟಿ ಅಂತ ಹೇಳಿದ್ರೆ ನಮ್ಗೆ ಔಟ್ಕಮ್ ಗೊತ್ತಿರೋದಿಲ್ಲ. ಲೆಟ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ಸೊ ಅನ್ಸರ್ಟಿನಿಟಿ ಅಂತ ಅನ್ಕೊಳ್ತೀನಿ. ಓಕೆ, ಸಿ ಎಸ್ ಅನ್ಸರ್ಟನಿಟಿ. ಸೊ ಏನ್ ಈ ಅನ್ಸರ್ಟಿನಿಟಿ ಅಂತ ಹೇಳಿದ್ರೆ, ಸೊ ಒನ್ಸ್ ಯು ಸಿ ದಿಸ್ ಇಮೇಜ್, ಸೊ ಈ ಇಮೇಜ್ ನಮ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಫ್ಯೂಚರ್ ಅಲ್ಲಿ ಏನ್ ಆಗುತ್ತೋ ಅಂತ ನಮ್ಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ. ಸೊ ಆ ಪರ್ಸನ್ ಅದನ್ನೇ ಥಿಂಕ್ ಮಾಡ್ತಾರೆ, ಫ್ಯೂಚರ್ ಅಲ್ಲಿ ಏನ್ ಆಗಬಹುದೋ ಅಂತ. ಬಟ್ he or she don't know the outcome of the outcome or result. So here the uncertainty is a lack of complete certainty. ಅಂದ್ರೆ ಸರ್ಟೈನ್ಲಿ ಏನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ಯೂಚರ್ ಅಲ್ಲಿ ಎಸ್ಟಿಮೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಔಟ್ಕಮ್ಸ್ ಬಂದ್ಬಿಟ್ಟು ಡೆಫಿನೆಟ್ ಆಗಿ ನಮಗೆ ಗೊತ್ತಿರೋದಿಲ್ಲ ಈ ಅನ್ಸರ್ಟೈನ್ ಸಿಚುವೇಶನ್ಸ್ ಅಲ್ಲಿ. ಇನ್ ಅನ್ಸರ್ಟೈನ್ ಸಿಚುವೇಶನ್ ದ ಔಟ್ಕಮ್ ಆಫ್ ದಿ ಎನಿ ಇವೆಂಟ್ ಆರ್ ಎನಿ ಆಕ್ಷನ್ ಈಸ್ ಎಂಟೈರ್ಲಿ ಅನ್ನೋನ್ ಫ್ಯಾಕ್ಟರ್. ನಮ್ಗೆ ಏನ್ ಆಗುತ್ತಂತಾನೆ ಗೊತ್ತೇ ಇಲ್ಲ. ಓಕೆ, ಅಂಡ್ ಇಟ್ ಕೆನಾಟ್ ಬಿ ಮೆಜರ್ಡ್ ಆರ್ ಗೆಸ್ಡ್. ಈವನ್ ಗೆಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಈವನ್ ಮೆಜರ್ ಮಾಡೋದಕ್ಕೂ ಆಗೋದಿಲ್ಲ. ಓಕೆ, ಸೊ ಈಗಲೂ ಅಷ್ಟೇ ನಾವು ಅನ್ಸರ್ಟನ್ ಸಿಚುವೇಶನ್ ಫೇಸ್ ಮಾಡ್ತಾ ಇದೀವಿ. ಸೊ ಈಗ ಸೆಕೆಂಡ್ ವೇವ್ ಕೋವಿಡ್ ಬಂದಿದೆ, ನೆಕ್ಸ್ಟ್ ಥರ್ಡ್ ವೇವ್ ಕೋವಿಡ್ ಏನಾದ್ರು ಬಂದ್ರೆ ಏನಾಗುತ್ತೆ ಅಂತ ನಾವು ಮೆಜರ್ ಮಾಡೋದಕ್ಕೂ ಆಗೋದಿಲ್ಲ, ಗೆಸ್ ಮಾಡೋದಕ್ಕೂ ಆಗೋದಿಲ್ಲ, ರೈಟ್? ಸೊ ಎಷ್ಟು ಜನ ಡೆತ್ ಆಗ್ತಾರೆ ಅಂತಾನು ಗೊತ್ತಿಲ್ಲ, ಎಷ್ಟು ಜನ ಇರ್ತಾರೆ ಅಂತಾನು ಗೊತ್ತಿಲ್ಲ. ಸೊ ದಟ್ ಈಸ್ we are facing uncertain situation because we don't know the outcome and effect of the particular situation. So that's why the uncertain factor leads to lack of complete uncertainty in the particular situation. In uncertainty, maximum outcome of the any event or any action is unknown factor. So therefore it cannot be measured or it cannot be guessed. But risk ನಲ್ಲಿ ನಾವು ಮೆಜರ್ ಮಾಡಬಹುದು ಮತ್ತೆ ಗೆಸ್ ಮಾಡಬಹುದು. ಇಷ್ಟು ರಿಸ್ಕ್ ಇದೆ ಅಂತ ಹೇಳಿದ್ರೆ ನಮ್ಗೆ ಇಷ್ಟು ಪ್ರಾಫಿಟ್ ಕಡಿಮೆ ಆಗಬಹುದು, ಇಷ್ಟು ರಿಸ್ಕ್ ಇದೆ ಅಂತ ಹೇಳಿದ್ರೆ ನಮ್ಗೆ ಇಷ್ಟು ಕಂಪ್ಲೀಟ್ ಆಗಿ ಪ್ರಾಫಿಟ್ ಡ್ರಾಪ್ ಆಗಬಹುದು ಅಥವಾ ಸೇಲ್ಸ್ ಕಡಿಮೆ ಆಗಬಹುದು ಅಂತ ಹೇಳ್ಬಿಟ್ಟು ನಾವು ಅನಾಲಿಸಿಸ್ ಮಾಡಬಹುದು. ಬಟ್ ಅನ್ಸರ್ಟೈನ್ ಸಿಚುವೇಶನ್ಸ್ ಅಲ್ಲಿ ನಾವು ಅದನ್ನ ಅನಾಲಿಸಿಸ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಇಷ್ಟು ರಿಸ್ಕ್ ಇದೆ ಅಂತ ಹೇಳಿದ್ರೆ ಅಥವಾ ಇಷ್ಟು ಅನ್ಸರ್ಟೈನ್ ಸಿಚುವೇಶನ್ ಬಂದಿದೆ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಓಕೆ, ಸೊ ಸಡನ್ ಆಗಿ ಲಾಕ್ ಮಾಡಿಬಿಟ್ರು, ಲಾಕ್ ಡೌನ್ ಮಾಡಿದ್ರು. ಓಕೆ, ಸೊ ನೆಕ್ಸ್ಟ್ ಈ May 12 ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಲಾಕ್ ಡೌನ್ ಮಾಡ್ತಾರೆ ಅಂತಾನು ಗೊತ್ತಿಲ್ಲ. ಸೊ ಇಟ್ ಈಸ್ ಅನ್ಸರ್ಟೈನ್ ಸಿಚುವೇಶನ್. ಸಡನ್ ಆಗಿ ಲಾಕ್ ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡಬಹುದು ಅಂತ ನಮ್ಗೆ ಗೊತ್ತಿಲ್ಲ, ರೈಟ್? ಸೊ ದಿಸ್ ಇಸ್ ದ ಅನ್ಸರ್ಟೈನ್ ಸಿಚುವೇಶನ್ ವಿ ಆರ್ ಫೇಸಿಂಗ್ ನೌ. ಸೊ ಇನ್ನೂ ನಿಮ್ಗೆ ಕ್ಲಾರಿಟಿ ಕೊಡ್ಬೇಕಂತಂದ್ರೆ ರಿಸ್ಕ್ ಮತ್ತೆ ಅನ್ಸರ್ಟೈನ್ ಸಿಚುವೇಶನ್ಸ್ ಅಲ್ಲಿ ಸಿ ಒನ್ ಮಿನಿಟ್. ಸಿ ಈಗ ರಿಸ್ಕ್ ಮತ್ತೆ ಅನ್ಸರ್ಟಿನಿಟಿ ಫ್ಯಾಕ್ಟರ್ ಬಗ್ಗೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಡಿಫ್ರೆನ್ಸ್ ಗೊತ್ತಾಗ್ಬೇಕಂತ ಹೇಳಿದ್ರೆ ಯು ನೋ ದ ರಿಸ್ಕ್. ಸೊ ಈ ರಿಸ್ಕ್ ಅಲ್ಲಿ ನಾವು ರಿಸ್ಕ್ ಅಂತ ಹೇಳಿದ್ರೆ ಔಟ್ಕಮ್ ನ ನಾವು ಗೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಅನ್ಸರ್ಟನ್ ಸಿಚುವೇಶನ್ಸ್ ಅಲ್ಲಿ ಔಟ್ಕಮ್ ಏನು ಅಂತ ಹೇಳ್ಬಿಟ್ಟು ನಮಗೆ ಎಕ್ಸಾಕ್ಟ್ ಆಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಅಸ್ಯೂಮ್ ದ ಟೂ ಫೇಮಸ್ ಟೀಮ್ಸ್ ಕನ್ಸಿಸ್ಟ್ ಆಫ್ ಎ different players, okay, and they are going to play a football match in the next day. For example, assume so commerce department ಇಂದ ಒಂದು 2 members ಫುಟ್ಬಾಲ್ ಪ್ಲೇಯರ್ಸ್, ಸೊ ಅವರು ತುಂಬಾ ಟಾಪ್ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆ, ಸೊ 2 members ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ಫುಟ್ಬಾಲ್ ಪ್ಲೇ ಮಾಡೋದಕ್ಕೆ ಅಥವಾ ಫುಟ್ಬಾಲ್ ಆಡೋದಕ್ಕೆ ಹೋಗ್ತಿದ್ದಾರೆ. ಓಕೆ, ಸೊ ದಟ್ ಈಸ್ ಫ್ರಮ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಸೊ ನಿಮಗೆ ಈ 2 members ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಇದೆ.
ಅಥವಾ ನಿಮ್ಗೆ ಗೊತ್ತಿದೆ ಈ 2 ಮೆಂಬರ್ಸ್ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, ಅಂಡ್ ಆಲ್ಸೋ ಯು ನೋ, ಸೊ ಅದರ್ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಅಷ್ಟೇ ನಮ್ಮ ಕಾಲೇಜಲ್ಲಿ ಡಿಫ್ರೆಂಟ್ ಪ್ಲೇಯರ್ಸ್ ಇದ್ದಾರೆ. ಸೊ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನ ತಗೊಂಡು, ಸೊ ಅದರಲ್ಲೂ ಅಷ್ಟೇ 2 ಮೆಂಬರ್ಸ್ ಪ್ಲೇ ಮಾಡೋದಕ್ಕೆ ಅಥವಾ ಆಡೋದಕ್ಕೆ, ಫುಟ್ಬಾಲ್ ಆಡೋದಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೊ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನ ತಗೊಳ್ಳಿ. ಓಕೆ, ಸಿ ನೌ ಕ್ಯಾನ್ ಯು ಟೆಲ್ ಮೀ ದ ಎಕ್ಸಾಕ್ಟ್ಲಿ ವಿಚ್ ಟೀಮ್ ಈಸ್ ಗೋಯಿಂಗ್ ಟು ವಿನ್? ಸೊ ಯಾವ ಟೀಮ್ ಎಕ್ಸಾಕ್ಟ್ ಆಗಿ ವಿನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಚಾನ್ಸಸ್ ಇದೆಯಾ? ಸೊ ನಿಮಗೆ ಇವರು ಪಾಸ್ಟ್ ಪರ್ಫಾರ್ಮೆನ್ಸಸ್, ಸೊ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಇವರಿಬ್ರು ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿದ್ದೀರಾ ನೀವು. ಸೊ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಇವರಿಬ್ರು ಪಾಸ್ಟ್ ಪರ್ಫಾರ್ಮೆನ್ಸಸ್ ಮತ್ತೆ ಯಾವ ತರ ಆಡ್ತಾರೆ ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಆಗಿ ನಿಮ್ಗೆ ಗೊತ್ತಿದೆ. ಓಕೆ, ಸೊ ಈಗ ಈ ಕಂಪ್ಲೀಟ್ 2 ಡಿಪಾರ್ಟ್ಮೆಂಟ್ ಬೇರೊಬ್ರ ಜೊತೆಗೆ ಏನಾದ್ರೂ ಆಡಕ್ಕೆ ಏನಾದ್ರೂ ಹೋದ್ರೆ ಕ್ಯಾನ್ ಯು ಪ್ರಿಡಿಕ್ಟ್ ಹೂ ವಿಲ್ ಎಕ್ಸಾಕ್ಟ್ಲಿ ವಿನ್? ಹೇಳೋದಕ್ಕೆ ಚಾನ್ಸಸ್ ಇದೆಯಾ? ಅಥವಾ ಬೇರೊಂದು ಡಿಪಾರ್ಟ್ಮೆಂಟ್ ಜೊತೆ ಆಡೋದಕ್ಕೆ? ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಯಾವ್ಯಾವ ತರ ಆಡುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಆಗ ಯಾವ ತರ ಪ್ರಿಡಿಕ್ಟ್ ಮಾಡ್ತೀರಾ? ಸಿ ನೋ, ಯು ಕಾಂಟ್ ಇಟ್, ಬಿಕಾಸ್ ಹವೆವರ್ ಯು ಕ್ಯಾನ್ ಮೇಕ್ ಎನ್ ಎಜುಕೇಟೆಡ್ ಗೆಸ್. ಸೊ ಎಜುಕೇಟೆಡ್ ಗೆಸ್ ಮಾಡಬಹುದು ಅಷ್ಟೇ ನೀವು. ಯಾವ ತರ ಅಂತ ಹೇಳಿದ್ರೆ ದಟ್ ಈಸ್ ಬೈ ರಿವ್ಯೂವಿಂಗ್ ಅಂಡ್ ಅನಲೈಸಿಂಗ್ ದಿ ಪಾಸ್ಟ್ ಪರ್ಫಾರ್ಮೆನ್ಸಸ್ ಆಫ್ ದಿ ಈಚ್ ಪ್ಲೇಯರ್. ಸೊ ಅವ್ರು ಯಾವ್ಯಾವ ತರ ಆಡ್ತಾರೆ ಅದ್ರ ಬೇಸ್ ಮೇಲೆ ನೀವು ಗೆಸ್ ಮಾಡಬಹುದು. ಯಾವ ತರ ಗೆಸ್ ಮಾಡಬಹುದು? ಫಾರ್ ಎಕ್ಸಾಂಪಲ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ಇನ್ ಕೇಸ್ ಏನಾದ್ರು ಫುಟ್ಬಾಲ್ ಆಡೋದಕ್ಕೆ ಹೋದ್ರೆ ಒಂದು ಟೀಮ್ ಜೊತೆಗೆ, ಸೊ ಒಂದು 60% ಚಾನ್ಸಸ್ ಇದೆ ಇವರು ವಿನ್ ಆಗೋದಕ್ಕೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಸೊ ಅದೇ ತರ ಬೇರೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ನಿಮ್ಗೆ ಗೊತ್ತಿದ್ದಾರೆ ತುಂಬಾ ಚೆನ್ನಾಗಿ, ಅವ್ರನ್ನೂ ಹೇಳ್ತೀರಾ ಏನಂತ ಹೇಳಿದ್ರೆ ದಟ್ ಈಸ್ 40% ಚಾನ್ಸಸ್ ಇದೆ ಅವರು ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಗೆಲ್ಲೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಸೊ ಈ 60%, ಈ 40% ಏನು ನೀವು ಅಸಂಪ್ಷನ್ ಮಾಡಿ ಹೇಳ್ತಿದ್ದೀರೋ ದಟ್ ಈಸ್ ಬಿಕಾಸ್ ಆಫ್ ಅನಲೈಸಿಂಗ್ ದಿ ಆರ್ ರಿವ್ಯೂವಿಂಗ್ ದಿ ಪಾಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಪ್ಲೇಯರ್ಸ್ ಅಲ್ವಾ? ಸೊ ಈಗ ಅವ್ರು ಯಾವ ತರ ಆಡ್ತಾರೆ, ಅವ್ರ ಪಾಸ್ಟ್ ಪರ್ಫಾರ್ಮೆನ್ಸ್ ಗೊತ್ತಿಲ್ದಿರ ನಾವು ಈ ತರ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. 60% ಚೆನ್ನಾಗಿ ಆಡ್ತಾರೆ ಅಥವಾ 40% ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಚಾನ್ಸೇ ಇಲ್ಲ, ರೈಟ್? ಸೊ ಈ ಕಾನ್ಸೆಪ್ಟ್ ನ ನಾವು ಇಲ್ಲಿ ತಗೊಳ್ಳೋಣ. ಸಿ ಈ 60% ಮತ್ತೆ 40% ಯಾವ್ದ್ರ ಬೇಸ್ ಮೇಲೆ ನೀವು ಹೇಳಿದ್ರಿ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ಅನಲೈಸಿಂಗ್ ದಿ ಅಂಡ್ ರಿವ್ಯೂವಿಂಗ್ ದಿ ಪಾಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಈಚ್ ಅಂಡ್ ಎವ್ರಿ ಪ್ಲೇಯರ್. ಫಾರ್ ಎಕ್ಸಾಂಪಲ್, ಈಗ ಇದೇ ಸಿಚುವೇಶನ್ ನ ನಾವು ಲೆಟಪ್ ಪುಟ್ ದಿ ಸಮ್ ಫುಟ್ಬಾಲ್ ಮ್ಯಾಚ್ ಇನ್ ಡಿಫ್ರೆಂಟ್ ಸಿನೇರಿಯೋ. ಈ ಫುಟ್ಬಾಲ್ ಮ್ಯಾಚ್ ನ ಡಿಫ್ರೆಂಟ್ ಸಿನೇರಿಯೋನಲ್ಲಿ ಯಾವ ತರ ಹಾಕೊಂಡ್ರೆ, ಸಿ ಅಗೇನ್ ದಟ್ ದ 2 ಟೀಮ್ಸ್ ಆರ್ ಗೋಯಿಂಗ್ ಟು ಪ್ಲೇ ಎ ಗೇಮ್. ಸೊ ಅಗೇನ್ ಯಾವ್ದೋ ಒಂದು 2 ಟೀಮ್ಸ್ ಗೇಮ್ ಆಡೋದಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ಳೋಣ. ಅಂಡ್ ಸಿ ನೋ ಪ್ಲೇಯರ್ಸ್ ಆರ್ ಸೆಲೆಕ್ಟೆಡ್ ಫಾರ್ ದಿ ಐದರ್ ಟೀಮ್. ಸೊ ಇನ್ನು ಯಾವ ಟೀಮ್ ಆಡುತ್ತೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡೇ ಇಲ್ಲ. ಓಕೆ, ಸೊ ಒಂದು ಫಾರ್ ಎಕ್ಸಾಂಪಲ್ ಇದು ಒಂದು ಟೀಮು ಅಥವಾ ಇದೊಂದು ಟೀಮ್ ಅಂತ ಅನ್ಕೊಂಡ್ರೆ ಈ ಟೀಮ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ರು ಇನ್ನೂ ಗೊತ್ತೇ ಇಲ್ಲ, ಇನ್ನೂ ಸೆಲೆಕ್ಟೇ ಮಾಡ್ಕೊಂಡಿಲ್ಲ ಯಾರ್ಯಾರ ಟೀಮ್ ಅಲ್ಲಿ ಬರ್ತಾರೆ. ಅದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಆದ್ರೂ ಆಗ್ಲಿ ಬೇರೆ ಡಿಪಾರ್ಟ್ಮೆಂಟ್ ಆದ್ರೂ ಆಗ್ಲಿ, ಯಾವ ಟೀಮ್ ಅಲ್ಲಿ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತೇ ಇಲ್ಲ ನಿಮಗೆ. ಓಕೆ, ಸೊ ಇನ್ ದಿಸ್ ಸಿಚುವೇಶನ್ ಇಫ್ ಸಂಬಡಿ ಆಸ್ಕ್ಡ್ ಯು ವಿಚ್ ಟೀಮ್ ಈಸ್ ಗೋಯಿಂಗ್ ಟು ವಿನ್, ವಾಟ್ ವುಡ್ ಯುವರ್ ರೆಸ್ಪಾನ್ಸ್ ವಿಲ್ ಬಿ? ಸೊ ಇನ್ನ ಟೀಮ್ ಅಲ್ಲಿ ಯಾರು ಇದ್ದಾರೆ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಇದ್ದಾರಾ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಬಟ್ ಎಲ್ಲಾ ಡಿಪಾರ್ಟ್ಮೆಂಟು ನಿಮ್ಗೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಿಡಿಕ್ಟ್ ಮಾಡಬಹುದು. ಬಟ್ ಈಗ ಟೀಮ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತಾನೆ ಗೊತ್ತಿಲ್ಲ. ಆಗ ಯಾವ ತರ ನೀವು ಪ್ರಿಡಿಕ್ಟ್ ಮಾಡ್ತೀರಾ? ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರಿಡಿಕ್ಟ್, ರೈಟ್? ಸೊ ಈವನ್ ಗೆಸ್ ಮಾಡೋದಕ್ಕೂ ಚಾನ್ಸ್ ಇಲ್ಲ. ಸೊ ಈಗ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಅವ್ರ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನೀವು ಇಷ್ಟು % ಅವರು ಆಡಬಹುದು ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಬಟ್ ಯಾವ ಡಿಪಾರ್ಟ್ಮೆಂಟ್ ಯಾವ ಟೀಮ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ದಿರ ನೀವು ಯಾವ ತರ ಪ್ರಿಡಿಕ್ಟ್ ಮಾಡಕ್ಕಾಗುತ್ತೆ? ನೋ. Here you don't have any information on the past performances of the player and cannot predict the outcome of the event, right? So even though the rule and stadium are the same, so stadium same idrenu rule same idrenu football player ಅಥವಾ ಫುಟ್ಬಾಲ್ ದು ನೀವು ಪ್ರಿಡಿಕ್ಟ್ ಮಾಡೋಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾವ ಟೀಮ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತಾನೆ ಗೊತ್ತಿಲ್ಲ. ಸೊ ಈ ಪರ್ಟಿಕ್ಯುಲರ್ ಸಿಚುವೇಶನ್ ನಾವು ಅನ್ಸರ್ಟೈನ್ ಸಿಚುವೇಶನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬಟ್ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನಾವು ರಿಸ್ಕಿ ಸಿಚುವೇಶನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಸೊ 60% ವಿನ್ ಆಗ್ತೀರಿ ಅಂತ ಹೇಳಿದ್ರೆ ದಟ್ ಈಸ್ 40% ರಿಸ್ಕಿ ಸಿಚುವೇಶನ್. ಇಲ್ಲಿ 40% ವಿನ್ ಆಗ್ತೀರಿ ಅಂತ ಹೇಳಿದ್ರೆ ಅಗೇನ್ 60% ರಿಸ್ಕಿ ಸಿಚುವೇಶನ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೇಳಬಹುದು. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ರಿಸ್ಕ್ ಅಂಡ್ ಅನ್ಸರ್ಟಿನಿಟಿ. ರಿಸ್ಕ್ ಸಿಚುವೇಶನ್ ನಲ್ಲಿ ಔಟ್ಕಮ್ ಅಥವಾ ಪರ್ಸೆಂಟೇಜ್ ಆಫ್ ವಿನ್ನಿಂಗ್ ಅಥವಾ ಪರ್ಸೆಂಟೇಜ್ ಆಫ್ ರಿಸ್ಕ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡಬಹುದು. ಬಟ್ ಅನ್ಸರ್ಟೈನ್ ಸಿಚುವೇಶನ್ ಅಲ್ಲಿ ಅದನ್ನ ಅನಾಲಿಸಿಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಔಟ್ಕಮ್ಸ್ ಅಥವಾ ಡಿಸೈರ್ಡ್ ಔಟ್ಕಮ್ಸ್ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೇಳಬಹುದು. ಓಕೆ, ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ರಿಸ್ಕ್ ಅಂಡ್ ಅನ್ಸರ್ಟಿನಿಟಿ.
ಓಕೆ. ಸೊ ಈಗ ನಿಮ್ಗೆ ರಿಸ್ಕ್ ಮತ್ತೆ ರಿಸ್ಕ್ ಅನಾಲಿಸಿಸ್ ಅಂದ್ರೆ ಏನು ಮತ್ತೆ ಅನ್ಸರ್ಟೈನ್ ಸಿಚುವೇಶನ್ ಅಂದ್ರೆ ಏನು ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ಈಗ ಈ ರಿಸ್ಕ್ ಫ್ಯಾಕ್ಟರ್ ನ ನಾವು ಅಥವಾ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಫ್ಯಾಕ್ಟರ್ ನ ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡೋದ್ರಲ್ಲಿ ನಾವು ಅಪ್ಲೈ ಮಾಡ್ಕೊಂಡು ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಬೇಸ್ ಮೇಲೆ ಯಾವ್ಯಾವ ಮೆಥಡ್ಸ್ ನ ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಯಾವ್ಯಾವ ತರ ರಿಸ್ಕಿ ಸಿಚುವೇಶನ್ಸ್ ನ ಒಂದು ಪ್ರಪೋಸಲ್ಸ್ ನ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡಬಹುದು. ಸಿ ದ ಮೆಥಡ್ಸ್ ಯೂಸ್ಡ್ ಫಾರ್ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಇನ್ ಕ್ಯಾಪಿಟಲ್ ಬಜೆಟಿಂಗ್. ಸೊ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ರಿಲೇಟೆಡ್ ಆಗಿ ನಾವು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಲ್ಲಿ ಯಾವ ಮೆಥಡ್ಸ್ ಬೇಸ್ ಮೇಲೆ ನಾವು ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಸಿ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಅಥವಾ ಇದನ್ನ ವೇರಿಯಿಂಗ್ ಡಿಸ್ಕೌಂಟ್ ರೇಟ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಅಂಡ್ ಸರ್ಟೈನ್ಲಿ ಈಕ್ವಲೆಂಟ್ ಮೆಥಡ್ ಅಂತ ಹೇಳ್ಬಿಟ್ಟು ಇನ್ನೊಂದು ಮೆಥಡ್ ಇದೆ. ನೆಕ್ಸ್ಟ್ ಪ್ರಾಬಬಿಲಿಟಿ ಟೆಕ್ನಿಕ್, ಅದ್ರ ಬೇಸ್ ಮೇಲೆ ಇನ್ನೊಂದು ಮೆಥಡ್ ಇದೆ. ಓಕೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್, ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್ ಮತ್ತೆ ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಅಲ್ಲಿ ನಾವು ಒಂದು ಪ್ರಪೋಸಲ್ಸ್ ನ ಡಿಫ್ರೆಂಟ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಇದನ್ನ ಒನ್ ಬೈ ಒನ್ ಬಂದ್ಬಿಟ್ಟು ನಾನು ನೆಕ್ಸ್ಟ್ ಸೆಷನ್ಸ್ ಇಂದ ನಿಮಗೆ ವಿತ್ ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡ್ಕೊಡ್ತಿದ್ದೀನಿ. ಓಕೆ, ಸೊ ನಿಮ್ಗೆ ಇದರಲ್ಲಿ ಸೆಕ್ಷನ್ ಸಿ ಗೆ ಮ್ಯಾಕ್ಸಿಮಮ್ ಕೇಳೋದು ಅಂತ ಹೇಳಿದ್ರೆ ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಅಲ್ಲಿ ಕೇಳಬಹುದು, ಅಥವಾ ಈ ಪ್ರಾಬಬಿಲಿಟಿ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್ ಅಲ್ಲಿ ಒಂದು ಸೆಕ್ಷನ್ ಸಿ ಗೆ ಕೇಳಬಹುದು, ಎಲ್ಲ ಮಿಕ್ಸ್ ಮಾಡಿ. ಓಕೆ, ಅಥವಾ ಸರ್ಟನ್ಲಿ ಈಕ್ವಲೆಂಟ್ ಮೆಥಡ್ ಅಲ್ಲಿ ಮ್ಯಾಕ್ಸಿಮಮ್ ರೇರ್ ಕೇಸಸ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ. ಸೊ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ರಿಟರ್ನ್ ಅಥವಾ ವೇರಿಯಿಂಗ್ ಡಿಸ್ಕೌಂಟ್ ರೇಟ್ ಬೇಸ್ಡ್ ಆನ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಎಲ್ಲ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬೇಸ್ ಮೇಲೆ ಬರೋದು, ಬಟ್ ಅಕಾರ್ಡಿಂಗ್ ಟು ದ ಡಿಫರೆಂಟ್ ಟೆಕ್ನಿಕ್ಸ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ದಿ ಕಾನ್ಸೆಪ್ಟ್ ದಟ್ ಇಸ್ ಬೇಸ್ಡ್ ಆನ್ ದಿ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಸಿಚುವೇಶನ್ ಬೈ ಅಪ್ಲೈಯಿಂಗ್ ದಿ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್. ತುಂಬಾ ಈಸಿ ಇರುತ್ತೆ, ಈಸಿಯಾಗಿ ನೀವು ಕಲ್ತ್ಕೋಬಹುದು. ಒಂದು ಎಕ್ಸಾಂಪಲ್ ನ ಹೇಳ್ಕೊಡ್ತೀನಿ. ಸೊ ಅದೇ ತರನೇ ಇನ್ ಕೇಸ್ ಏನಾದ್ರು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಇದ್ರೆ ನಾನು ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ ಈ ಪ್ರಾಬ್ಲಮ್ ಅಲ್ಲಿ. ಓಕೆ, ಅಥವಾ ಈ ಚಾಪ್ಟರ್ ಅಲ್ಲಿ. ಸೊ ಬೇಸ್ಡ್ ಆನ್ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಹೌ ವಿಚ್ ಮೆಥಡ್ ವಿಲ್ ಬಿ ಗೋಯಿಂಗ್ ಟು ಹೆಲ್ಪ್ಫುಲ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಸೆಲೆಕ್ಟ್ ದಿ ಬೆಸ್ಟ್ ಪ್ರಪೋಸಲ್. ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಯಾವ ತರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದರಲ್ಲೂ ಅಷ್ಟೇ ಡಿಫ್ರೆಂಟ್ ಆಗಿ ಇರೋದಿಲ್ಲ ಪ್ರಾಬ್ಲಮ್ಸ್. ಓಕೆ, ಸೊ ಡಿಫ್ರೆಂಟ್ ಆಗಿ ಅಂತ ಹೇಳಿದ್ರೆ ಮೆಥಡ್ಸ್ ಬಂದ್ಬಿಟ್ಟು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವು ಕಲ್ತಿದ್ದೀವಿ. NPV, IRR, ಪೇಬ್ಯಾಕ್ ಪೀರಿಯಡ್, ಡಿಸ್ಕೌಂಟೆಡ್ ಪೇಬ್ಯಾಕ್ ಪೀರಿಯಡ್, ಮತ್ತೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಇದು ಮೆಥಡ್ ಎಲ್ಲ ನಾವು ಕಲ್ತಿದ್ದೀವಿ. ಬಟ್ ಇಲ್ಲಿ ಜಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಈ ರಿಸ್ಕಿ ಸಿಚುವೇಶನ್ಸ್, ಪ್ರಾಬಬಿಲಿಟಿ ಅಥವಾ ಪ್ರಾಬಬಿಲಿಟಿ ಆಫ್ ರಿಸ್ಕ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ಮೆಥಡ್ಸ್ ಅಲ್ಲಿ ನಾವು ಯಾವ ತರ ಸೆಲೆಕ್ಟ್ ಮಾಡ್ತೀವಿ ಅಂತ. ಓಕೆ, ತುಂಬಾ ಈಸಿ ಇರುತ್ತೆ. ಜಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅವರೇ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದ್ರ ಬೇಸ್ ಮೇಲೆ ನಾವು ಈ ಮೆಥಡ್ಸ್ ನ ಅಪ್ಲೈ ಮಾಡ್ಕೊಂಡು ಜಸ್ಟ್ ಪ್ರಪೋಸಲ್ ನ ಸೆಲೆಕ್ಟ್ ಮಾಡೋದು ಅಷ್ಟೇ. Okay, I will tell you with the example how we are going to analyze the project under risk and uncertain situation in capital budgeting technique or by applying the capital budgeting technique ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಸೆಷನ್ಸ್ ಇಂದ ವಿತ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನ ಕೊಡ್ತೀನಿ. ಓಕೆ, ಸೊ ಜಸ್ಟ್ ಅನಲೈಸ್ ದಿ ಕಾನ್ಸೆಪ್ಟ್ ಅಂಡ್ ಜಸ್ಟ್ ಅಬ್ಸರ್ವ್ ದಿ ಕಾನ್ಸೆಪ್ಟ್ ಅಂಡ್ ಮೇಕ್ ಎ ನೋಟ್. ಇಟ್ ಈಸ್ ವೆರಿ ಈಸಿ. Okay, so thank you for watching the video. So if you have any queries, you can ask in YouTube comment box or put your query in WhatsApp group. So thanks for once again.